So welcome back to our YouTube channel. ಇಂದಿನ ನಮ್ಮ ಈ ಡೀಪ್ ಡೈವ್ ವಿಡಿಯೋದಲ್ಲಿ we are exploring one of the most fascinating intersections of love, music and pure unfiltered jealousy. ಖಂಡಿತ. ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಅತ್ಯಂತ ಪ್ರಸಿದ್ಧ ಹಾಗೂ ರೊಮ್ಯಾಂಟಿಕ್ ಆದ ಸಾನೆಟ್ 128 ಅನ್ನ ಡಿಕೋಡ್ ಮಾಡ್ತಿದ್ದೀವಿ. ಹೌದು. And we are basing this on the article The Musical Jealousy of Shakespeare's Sonnet 128. ಈ ಡೀಪ್ ಡೈವ್ನ ಮೇನ್ ಮಿಷನ್ ಏನಂದ್ರೆ ಪ್ರೀತಿ, ಸಂಗೀತ ಮತ್ತು ಒಂದು ನಿರ್ಜೀವ ವಸ್ತುವಿನ ಮೇಲಿನ ಆ ಅಸೂಯೆ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ. That sounds perfect. But, okay, let's unpack this. I have to admit, ನನಗೆ ಒಂಥರ ಡೌಟ್ ಇದೆ ಸ್ಟಾರ್ಟಿಂಗ್ನಲ್ಲೇ. ಏನ್ ಡೌಟು? ಲೈಕ್, we are talking about Shakespeare, ಒಬ್ಬ ಸಾಹಿತ್ಯ ದಿಗ್ಗಜ, ಯಾರು ರಾಜರು, ಯುದ್ಧಗಳು, ಟ್ರಾಜಿಡಿಗಳ ಬಗ್ಗೆ ಬರೆದಿದ್ದಾರೋ. ಅವರು ಕೇವಲ ಒಂದು ಮರದ ವಾದ್ಯವನ್ನು ನೋಡಿ ಅಸೂಯೆ ಪಡುವ ಮಟ್ಟಕ್ಕೆ ಹೋದರಾ? ಐ ನೋ, ಇಟ್ ಸೌಂಡ್ಸ್ ಕ್ರೇಜಿ. ಅಲ್ವಾ? ಒಂದು ಲೈಫ್ಲೆಸ್ ವುಡನ್ ಇನ್ಸ್ಟ್ರೂಮೆಂಟ್ ಮೇಲೆ ಒಬ್ಬ ಶ್ರೇಷ್ಠ ಕವಿಗೆ ಆ ಮಟ್ಟದ ಜಲಸಿ ಬರೋದಕ್ಕೆ ಸಾಧ್ಯನಾ? Isn't that a bit dramatic? ಮೇಲ್ನೋಟಕ್ಕೆ ಅದು ಒಂಥರ ಅಬ್ಸರ್ಡ್ ಅಂತ ಅನ್ಸುತ್ತೆ. ಬಟ್ ಆ ಅಬ್ಸರ್ಡಿಟಿ ಅಥವಾ ಆ ಹುಚ್ಚುತನನೇ ಇಲ್ಲಿ ಪಾಯಿಂಟ್. ಟು ರಿಯಲಿ ಅಂಡರ್ಸ್ಟ್ಯಾಂಡ್ ದಿಸ್, ನಾವು ಇದರ ಹಿನ್ನೆಲೆ ಅಂದ್ರೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನೋಡಬೇಕು. ಈ ಕವಿತೆ ಶೇಕ್ಸ್ಪಿಯರ್ನ ಡಾರ್ಕ್ ಲೇಡಿ ಸಾನೆಟ್ಗಳ ಗುಂಪಿಗೆ ಸೇರಿದೆ. ದ ಡಾರ್ಕ್ ಲೇಡಿ. ದೀಸ್ ವರ್ ವೆರಿ ಡಿಫರೆಂಟ್ ಫ್ರಮ್ ಹಿಸ್ ಅದರ್ ಲವ್ ಪೋಯಮ್ಸ್ ಅಲ್ವಾ? ಹೌದು, ಕಂಪ್ಲೀಟ್ಲಿ ಡಿಫರೆಂಟ್. ಟ್ರೆಡಿಷನಲ್ ಆಗಿ ರೆನೆಸಾನ್ಸ್ ಟೈಮ್ನಲ್ಲಿ ಲವ್ ಪೋಯಟ್ರಿ ಅಂದ್ರೆ ಅದು ಪ್ಯೂರ್ ಮತ್ತು ಐಡಿಯಲೈಸ್ಡ್ ಆಗಿರ್ತಿತ್ತು. ಬಟ್ ದ ಡಾರ್ಕ್ ಲೇಡಿ ಸಾನೆಟ್ಸ್ ಆರ್ ಮೆಸ್ಸಿ. ಅವು ತುಂಬಾನೇ ಆಬ್ಸೆಸಿವ್, ಫಿಸಿಕಲ್ ಮತ್ತೆ ಸೈಕಾಲಜಿಕಲ್ ಗೊಂದಲಗಳಿಂದ ಕೂಡಿವೆ. ಓಕೆ, ಮೇಕ್ ಸೆನ್ಸ್. ಅಂಡ್ ಇಲ್ಲೇನಾಗ್ತಿದೆ ಅಂದ್ರೆ ಕವಿ ತಾನು ಇಷ್ಟಪಡುವ ಪ್ರೇಯಸಿಯನ್ನು ನೋಡ್ತಿದ್ದಾನೆ. ಶಿ ಈಸ್ ಪ್ಲೇಯಿಂಗ್ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಅ ವರ್ಜಿನಲ್. ಎ ವರ್ಜಿನಲ್? ದಟ್ ಸೌಂಡ್ಸ್ ಲೈಕ್ ಅನ್ ಅರ್ಲಿ ವರ್ಷನ್ ಆಫ್ ಎ ಪಿಯಾನೋ. ಎಕ್ಸಾಕ್ಟ್ಲಿ. ಅದು ಚಿಕ್ಕ ಪಿಯಾನೋದಂತಹ ವಾದ್ಯ. ಬಟ್ ಇದರ ಮೆಕ್ಯಾನಿಕ್ಸ್ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾರ್ಮಲ್ ಪಿಯಾನೋದಲ್ಲಿ ಹ್ಯಾಮರ್ಸ್ ಸ್ಟ್ರಿಂಗ್ಸ್ನ ಹೊಡೆಯುತ್ತೆ. ಆದ್ರೆ ವರ್ಜಿನಲ್ ಅಲ್ಲಿ ಕೀಲಿಗಳನ್ನ ಪ್ರೆಸ್ ಮಾಡಿದಾಗ ಒಳಗಿರುವ ಚಿಕ್ಕ ಮರದ ತುಂಡುಗಳು ಅಂದ್ರೆ ಜಾಕ್ಸ್ ಮೇಲಕ್ಕೆ ಹಾರಿ ಸ್ಟ್ರಿಂಗ್ಸ್ನ ಪ್ಲಕ್ ಮಾಡ್ತವೆ. ಓ, ಸೊ ದೇ ಆಕ್ಚುಲಿ ಜಂಪ್ ಅಪ್. ಹೌದು. ಕೀಪ್ ದಟ್ ಮೆಕ್ಯಾನಿಕಲ್ ಡೀಟೇಲ್ ಇನ್ ಮೈಂಡ್. ಆ ಪ್ರೇಯಸಿಯ ಮೃದುವಾದ ಬರಳುಗಳು ಆ ವಾದ್ಯದ ಕೀಲಿಗಳನ್ನು ಸ್ಪರ್ಶಿಸುತ್ತಾ ಸುಂದರವಾದ ಸಂಗೀತವನ್ನು ಸೃಷ್ಟಿಸುತ್ತಿವೆ. ಬಟ್ ಕವಿ ಆ ಸಂಗೀತವನ್ನು ಎಂಜಾಯ್ ಮಾಡೋ ಬದಲು ಅವನ ತಲೆಯಲ್ಲಿ ಒಂದು ತೀವ್ರವಾದ ಹೊಟ್ಟೆಕಿಚ್ಚು ಶುರುವಾಗುತ್ತೆ. ಬಿಕಾಸ್ ಆ ಮರದ ಕೀಲಿಗಳಿಗೆ ಅವಳ ಸ್ಪರ್ಶ ಸಿಗ್ತಿದೆ ಅಂತನಾ? ಹೌದು. ತನಗೆ ಸಿಗದ ಆ ಸ್ಪರ್ಶದ ಸುಖ ಆ ನಿರ್ಜೀವ ಮರದ ಕೀಲಿಗಳಿಗೆ ಸಿಗುತ್ತಿದೆಯಲ್ಲ ಅನ್ನೋದೇ ಕವಿಯ ಕೊರಗು. ದ್ಯಾಟ್ ಕಾಂಟೆಕ್ಸ್ಟ್ ಚೇಂಜಸ್ ಎವ್ರಿಥಿಂಗ್. ಈಗ ಅರ್ಥ ಆಗ್ತಿದೆ. ಇದು ಹೇಗಿದೆ ಅಂದ್ರೆ, ಅದೇ ನಾವಿಷ್ಟಪಡುವ ವ್ಯಕ್ತಿ ನಮ್ಮನ್ನು ಬಿಟ್ಟು ತಮ್ಮ ಮೊಬೈಲ್ ಫೋನನ್ನು ಮುದ್ದಾಡ್ತಿದ್ರೆ ನಮಗೆ ಆ ಫೋನ್ ಮೇಲೆ ಅಸೂಯೆ ಬರುತ್ತಲ್ಲ, ಸೇಮ್ ಆ ರೀತಿಯ ಭಾವನೆ ಇದು. ಕರೆಕ್ಟ್. ದಟ್ ಈಸ್ ದ ಪರ್ಫೆಕ್ಟ್ ಅನಾಲಜಿ. ಲೆಟ್ಸ್ ಸಿ ಹೌ ಹಿ ಸೆಟ್ಸ್ ದಿಸ್ ಅಪ್ ಇನ್ ದ ಪೋಯಟ್ರಿ. ನಾನು ಮೊದಲು ಸ್ಟ್ಯಾನ್ಸಾ 1 ಮತ್ತು 4ನೇ ಸಾಲಿನವರೆಗೆ ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಓದ್ತೀನಿ. ಆಮೇಲೆ ನಾವು ಅದನ್ನ ಬ್ರೇಕ್ ಡೌನ್ ಮಾಡೋಣ. Sure, go ahead. Okay. How oft, when thou, my music placed, upon that blessed wood, whose motion sounds, with thy sweet fingers, when thou gently swayest, the wiry concord that mine ear confounds. Wow! Look at the sheer brilliance of that opening line. ಕವಿ ಆಕೆಯನ್ನು ಮೈ ಮ್ಯೂಸಿಕ್ ಅಂತ ಕರೀತಿದ್ದಾನೆ. ಹೌದು. ಪ್ರಿಯಸಿಯನ್ನು ಮೈ ಮ್ಯೂಸಿಕ್ ಅಂದ್ರೆ ನನ್ನ ಸಂಗೀತವೇ ಅಂತ ಕರೆಯುವ ಮೂಲಕ ಅವಳೇ ಆತನ ಪಾಲಿಗೆ ಸಂತೋಷದ ಮೂಲ ಅನ್ನೋದು ಸ್ಪಷ್ಟವಾಗ್ತಿದೆ. ಅಂಡ್ ದೆನ್ ಆ ಇನ್ಸ್ಟ್ರೂಮೆಂಟ್ನ ಅವನು ಬ್ಲೆಸೆಡ್ ವುಡ್ ಅಂತ ಕರೀತಾನೆ. ಕರೆಕ್ಟ್. ಆ ಮರಕ್ಕೆ ಜೀವವಿಲ್ಲ, ಆದ್ರೂ ಅದು ಪವಿತ್ರವಾದ ಮರ. ಯಾಕೆಂದ್ರೆ ಅದು ಅವಳ ಬೆರಳುಗಳ ಸ್ಪರ್ಶ ಪಡೆಯುತ್ತಿದೆ. ಎಕ್ಸಾಕ್ಟ್ಲಿ. ಅಂಡ್ ಇಲ್ಲಿ ವಾಟ್ಸ್ ಫ್ಯಾಸಿನೇಟಿಂಗ್ ಹಿಯರ್ ಇಸ್ ಆ 3ನೇ ಲೈನ್, ವೆನ್ ದೋ ಜೆಂಟ್ಲಿ ಸ್ವೇಸ್ಟ್, ಅಂದ್ರೆ ಆಕೆ ಆ ಸಂಗೀತದ ಲಯಕ್ಕೆ ತಕ್ಕಂತೆ ಮೃದುವಾಗಿ ತೂಗಾಡುತ್ತಾ ನುಡಿಸುತ್ತಿದ್ದಾರೆ. ನಿಜ. ಬಟ್ ಇಲ್ಲಿ ಅತ್ಯಂತ ಕಾಂಪ್ಲೆಕ್ಸ್ ಆಗಿರೋ ಫ್ರೇಸ್ ಅಂದ್ರೆ ವೈಲಿ ಕನ್ಕಾರ್ಡ್ ದಟ್ ಮೈನ್ ಇಯರ್ ಕನ್ಫೌಂಡ್ಸ್. ಕಾನ್ಕಾರ್ಡ್ ಅಂದ್ರೆ ತಂತಿಗಳ ಮಧುರವಾದ ನಾದ. ಬಟ್ ಅದು ಕವಿಯ ಕಿವಿಯನ್ನು ಯಾಕೆ ಕನ್ಫೌಂಡ್ ಅಥವಾ ಕನ್ಫ್ಯೂಸ್ ಮಾಡ್ತಿದೆ? ಐ ಥಿಂಕ್ ಬಿಕಾಸ್ ಅವನಿಗೆ ಸೆನ್ಸರಿ ಓವರ್ಲೋಡ್ ಆಗ್ತಿದೆ. ಕಣ್ಣುಗಳು ಅವಳ ಸುಂದರವಾದ ಚಲನೆಯನ್ನು ನೋಡ್ತಿವೆ, ಕಿವಿಗಳು ಮಧುರವಾದ ನಾದವನ್ನು ಕೇಳ್ತಿವೆ, ಬಟ್ ಮನಸ್ಸಿನಲ್ಲಿ ಜಲಸಿ ಬರ್ನ್ ಆಗ್ತಿದೆ.
ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಆ ನಾದ ಕವಿಯ ಕಿವಿಗೆ ಬಿದ್ದಾಗ ಆತನೊಳಗೆ ಸೃಷ್ಟಿಯಾಗುವ ಭಾವನಾತ್ಮಕ ಗೊಂದಲವನ್ನ ಇದು ಸೂಚಿಸ್ತಿದೆ. ಆ ಸಂಗೀತವು ಕವಿಯ ಅತೃಪ್ತ ಕಾಮನೆ ಮತ್ತು ಆಕೆಯ ಕಲೆಯ ನಡುವಿನ ಕ್ಲಾಶ್ ಅನ್ನ ರಿಫ್ಲೆಕ್ಟ್ ಮಾಡ್ತಿದೆ. ಆಸಮ್. ಮೊದಲ ಪ್ಯಾರಾದಲ್ಲಿ ನಾವು ಸಂಗೀತದ ಸೌಂದರ್ಯವನ್ನು ನೋಡಿದ್ವಿ. ಈಗ ಈ ಕವಿ ಹೇಗೆ ನೇರವಾಗಿ ಅಸೂಯೆ ಪಡಲಾರಂಭಿಸ್ತಾನೆ ಅಂತ ನೋಡೋಣ. ನಾನು ಸ್ಟ್ಯಾನ್ಸಾ 2ರ 5ರಿಂದ 8ನೇ ಸಾಲುಗಳನ್ನು ಇಂಗ್ಲಿಷ್ನಲ್ಲಿ ಓದ್ತೀನಿ. ಪ್ಲೀಸ್. Do I envy those jacks that nimble leap, to kiss the tender inward of thy hand, whilst my poor lips, which should that harvest reap, at the wood's boldness by thee blushing stand? Wait, so ಅವನು ಲಿಟ್ರಲಿ ಆ ಮೆಕ್ಯಾನಿಕಲ್ ಪಾರ್ಟ್ಸ್ ಜಂಪ್ ಆಗೋದನ್ನ ನೋಡಿ ಜೆಲಸಿ ಪಡ್ತಿದ್ದಾನಾ? ಹೌದು, ಅಬ್ಸಲ್ಯೂಟ್ಲಿ. ನಾನು ಮೊದಲೇ ಹೇಳಿದ್ನಲ್ಲ, ಆ ಒರಿಜಿನಲ್ನ ಮೆಕ್ಯಾನಿಕ್ಸ್ ಅದೇ ಇದು. ಇಲ್ಲಿ ವಾದ್ಯದ ಮರದ ಕೀಲಿಗಳನ್ನು ಜಾಕ್ಸ್ ಅಂತ ಕರೆಯಲಾಗಿದೆ. ಲೈಕ್ ಅವನು ಆ ನಿರ್ಜೀವ ಮರದ ತುಂಡುಗಳಿಗೆ ಹ್ಯೂಮನ್ ಇಂಟೆಂಟ್ ಅನ್ನ ಕೊಡ್ತಿದ್ದಾನೆ. ಎಕ್ಸಾಕ್ಟ್ಲಿ. ಶೇಕ್ಸ್ಪಿಯರ್ನ ಅಸೂಯೆಗೊಂಡ ಮನಸ್ಸು ರಿಯಾಲಿಟಿಯನ್ನ ಟ್ವಿಸ್ಟ್ ಮಾಡ್ತಿದೆ. ಆ ಮರದ ಕೀಲಿಗಳು ಮೇಲಕ್ಕೆ ಹಾರಿ ಪ್ರೇಯಸಿಯ ಮೃದುವಾದ ಅಂಗೈಯನ್ನು ಚುಂಬಿಸುತ್ತಿವೆ, ಅಂದ್ರೆ ಲೀಪ್ ಟು ಕಿಸ್ ದ ಟೆಂಡರ್ ಇನ್ವರ್ಡ್ ಆಫ್ ದ ಹ್ಯಾಂಡ್ ಅಂತ ವರ್ಣಿಸ್ತಿದ್ದಾನೆ. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಆ ನಿರ್ಜೀವ ಜಾಕ್ಸ್ಗಳಿಗೆ ಜೀವ ಬಂದಂತೆ ಕಲ್ಪಿಸಿಕೊಂಡಿದ್ದು ತುಂಬಾನೇ ಅದ್ಭುತವಾಗಿದೆ. ಬಟ್ ಇಲ್ಲಿ ಒಂದು ದೊಡ್ಡ ಕಾಂಟ್ರಾಸ್ಟ್ ಇದೆ ಅಲ್ವಾ? ಖಂಡಿತ ಇದೆ. ಕವಿ ತನ್ನ ತುಟಿಗಳಿಗೆ ಸಿಗಬೇಕಾದ ಆ ಅದೃಷ್ಟ ಮರದ ತುಂಡುಗಳ ಪಾಲಾಗುತ್ತಿದೆಯಲ್ಲ ಅಂತ ನಾಚ್ಕೊಳ್ತಾನೆ. ಲೈನ್ ನೋಡಿ, ವೈಲ್ಸ್ಟ್ ಮೈ ಪೂವರ್ ಲಿಪ್ಸ್ ಬ್ಲಷಿಂಗ್ ಸ್ಟ್ಯಾಂಡ್. ಹೌದು, ಅವಳನ್ನು ಚುಂಬಿಸುವ ಆ ಹಕ್ಕು ತನ್ನ ತುಟಿಗಳಿಗಿತ್ತು. ಬಟ್ ಈಗ ಅವನು ಸುಮ್ಮನೆ ನಾಚಿಕೆಯಿಂದ ದೂರ ನಿಂತು ನೋಡಬೇಕಾಗಿದೆ. ಆ ನಿರ್ಜೀವ ಮರಕ್ಕೆ ಇರುವ ಧೈರ್ಯ, ವುಡ್ಸ್ ಬೋಲ್ಡ್ನೆಸ್ ತನಗಿಲ್ವಲ್ಲ ಅನ್ನೋದು ಅವನ ಸಂಕಟ. ಅಂದ್ರೆ ವುಡ್ಗೆ ಬೋಲ್ಡ್ನೆಸ್ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಬಟ್ ಕವಿ ತನ್ನ ಇನ್ಸೆಕ್ಯೂರಿಟಿಯನ್ನ ಆ ವಾದ್ಯದ ಮೇಲೆ ಪ್ರೊಜೆಕ್ಟ್ ಮಾಡ್ತಿದ್ದಾನೆ. ಇಟ್ ಇಸ್ ಸೋ ಹ್ಯೂಮನ್ ಅಂಡ್ ರಿಲೇಟಬಲ್. ನಿಜ. ಇದು ಒಂಥರ ತಮಾಷೆ ಅಂತ ಅನ್ಸಿದ್ರು ಅವನ ಪೇಯ್ನ್ ನಮಗೆ ಅರ್ಥ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಟು ದಿ ಥರ್ಡ್ ಸ್ಟ್ಯಾನ್ಸಾ. ಲೈನ್ಸ್ 9ರಿಂದ 12. To be so tickled they would change their state and situation with those dancing chips over whom thy fingers walk with gentle gait, making dead wood more blessed than living lips. Oh my God. The visual imagery here is just stunning. ಇಲ್ಲಿ ಕೀಲಿಗಳನ್ನ ಡ್ಯಾನ್ಸಿಂಗ್ ಚಿಪ್ಸ್ ಅಂದ್ರೆ ಕುಣಿಯುವ ಮರದ ತುಂಡುಗಳು ಅಂತ ವರ್ಣಿಸಲಾಗಿದೆ. ಡ್ಯಾನ್ಸಿಂಗ್ ಚಿಪ್ಸ್, ಕ್ಯೂಟ್ ವರ್ಡ್. ಹೌದು. ಆಕೆಯ ಬೆರಳುಗಳು ಅವುಗಳ ಮೇಲೆ ಮೃದುವಾಗಿ ನಡೆಯುತ್ತಿರುವಾಗ, ಅಂದ್ರೆ ವಾಕ್ ವಿತ್ ಜೆಂಟಲ್ ಗೇಟ್, ಆ ಕೀಲಿಗಳು ಎಷ್ಟೊಂದು ಲಕ್ಕಿ ಅಂತ ಕವಿ ಫೀಲ್ ಮಾಡ್ತಿದ್ದಾನೆ. And that last line, making dead wood more blessed than living lips. This is powerful. Absolutely. ಇಲ್ಲಿ ನಿರ್ಜೀವ ಮರ ಮತ್ತು ಜೀವಂತ ತುಟಿಗಳ ನಡುವಿನ ಕಾಂಟ್ರಾಸ್ಟ್ ಕವಿಯ ಭಾವನಾತ್ಮಕ ಹಸಿವನ್ನು, ಆ ಇಮೋಷನಲ್ ಹಂಗರನ್ನ ಹೇಗೆ ಹೆಚ್ಚಿಸುತ್ತೆ ಅನ್ನೋದು ಕಾಣ್ತಿದೆ. ಜೀವಂತವಿರುವ ತನ್ನ ತುಟಿಗಳಿಗಿಂತ ಆ ನಿರ್ಜೀವ ಮರವೇ ಹೆಚ್ಚು ಅದೃಷ್ಟಶಾಲಿ ಅಂತ ಅವನು ಕನ್ಕ್ಲೂಡ್ ಮಾಡ್ತಿದ್ದಾನೆ. ಅಂದ್ರೆ ಆತನಿಗೆ ಸಿಗ್ಬೇಕಾದ ಸಾಮೀಪ್ಯ ಆ ಮರಕ್ಕೆ ಸಿಕ್ತಿದೆ ಅನ್ನೋ ಹತಾಶೆ. ಇದು ಅಸೂಯೆಯ ಉತ್ತುಂಗಕ್ಕೆ ತಲುಪಿದ ಕವಿ ಕೊನೆಯಲ್ಲಿ ಪ್ರೇಯಸಿಯ ಮುಂದೆ ಯಾವ ಚಾಣಾಕ್ಷ ಬೇಡಿಕೆ ಇಡ್ತಾನೆ ಅಂತ ನೋಡೋಣ. ಲೆಟ್ಸ್ ಲುಕ್ ಎಟ್ ದ ಫೈನಲ್ ಕಪ್ಲೆಟ್, ಲೈನ್ಸ್ 13 ಮತ್ತು 14. ದಿಸ್ ಇಸ್ ಮೈ ಫೇವರೆಟ್ ಪಾರ್ಟ್. Since saucy jacks so happy are in this, give them thy fingers, me thy lips to kiss. Here is where it gets really interesting. ಅವನು ಆ ಕೀಲಿಗಳನ್ನ ಸಾಸಿ ಜಾಕ್ಸ್ ಅಂತ ಕರೀತಿದ್ದಾನೆ. ಹೌದು, ಸಾಸಿ ಜಾಕ್ಸ್ ಅಂದ್ರೆ ತುಂಟ ಅಥವಾ ಧೈರ್ಯಶಾಲಿ ಕೀಲಿಗಳು ಅಂತ. ಹಿ ಕಂಪ್ಲೀಟ್ಲಿ ಚೇಂಜಸ್ ದ ಟೋನ್ ಹಿಯರ್. ಎಕ್ಸಾಕ್ಟ್ಲಿ. ಕವಿತೆಯ ಈ ಅಂತ್ಯ ಎಷ್ಟು ಫ್ಲರ್ಟೇಷಸ್ ಮತ್ತು ತಮಾಷೆಯಿಂದ ಕೂಡಿದೆ ಅಲ್ವಾ? ಅವನು ತನ್ನ ಪ್ರೇಯಸಿಗೆ ಹೇಳ್ತಿದ್ದಾನೆ, ಆ ವಾದ್ಯಕ್ಕೆ ನಿನ್ನ ಬೆರಳುಗಳ ಸ್ಪರ್ಶ ಸಿಗಲಿ, ಅದು ನಿನ್ನ ಬೆರಳುಗಳ ಜೊತೆ ಆಟವಾಡಲಿ, ಆದರೆ ನಿನಗೆ ಮುತ್ತಿಡಲು ನಿನ್ನ ತುಟಿಗಳು ಮಾತ್ರ ನನಗೆ ಸಿಗಲಿ. That is such a brilliant compromise. ಕವಿ ತನ್ನ ಅಸೂಯೆಯನ್ನು ಎಷ್ಟು ರೋಮಾಂಚಕವಾಗಿ ವ್ಯಕ್ತಪಡಿಸಿದ್ದಾನೆ ಅಂದ್ರೆ, he turns a moment of agonizing jealousy into an intensely romantic pickup line. ನಿಜಕ್ಕೂ, he is a master. ಈಗ ನಾವು ಕಾವ್ಯದ ಪ್ರಮುಖ ವಿಷಯಗಳು ಮತ್ತು ಸಾಹಿತ್ಯಿಕ ತಂತ್ರಗಳ ಬಗ್ಗೆ, ಅಂದ್ರೆ ಥೀಮ್ಸ್ ಮತ್ತು ಲಿಟರರಿ ಡಿವೈಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಆರ್ ದಿ ಓವರ್ ಆಲ್ ಥೀಮ್ಸ್ ಹಿಯರ್? ಮೇನ್ ಆಗಿ 4 ಥೀಮ್ಸ್ ನಾವು ನೋಡಬಹುದು. ಪ್ರೀತಿ ಮತ್ತು ಕಾಮನೆ, ಲವ್ ಅಂಡ್ ಡಿಸೈರ್. ಎರಡನೇದು ಸಂಗೀತ ಮತ್ತು ಸಾಮರಸ್ಯ, ಅಂದ್ರೆ ಮ್ಯೂಸಿಕ್ ಅಂಡ್ ಹಾರ್ಮನಿ.
ಮೂರನೇದು ಅಫ್ಕೋರ್ಸ್ ಅಸೂಯೆ ಅಥವಾ ಜೆಲಸಿ ಆ್ಯಂಡ್ ನಾಲ್ಕನೇದು ಪ್ರೇಯಸಿಯ ಸೌಂದರ್ಯ. ಈ 4 ಅಂಶಗಳು ಕವಿತೆಯಲ್ಲಿ ಹೇಗೆ ಹಾಸುಹೋಗಾಗಿವೆ ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ವಿ. ಅಂಡ್ ಲಿಟರರಿ ಡಿವೈಸಸ್ ಬಗ್ಗೆ ಹೇಳೋದಾದ್ರೆ ವಿ ಕಾಂಟ್ ಸ್ಕಿಪ್ ದಮ್. ಫಸ್ಟ್ ಒನ್ ಪರ್ಸಾನಿಫಿಕೇಶನ್. ಎಕ್ಸಾಕ್ಟ್ಲಿ. ನಿರ್ಜೀವ ಕೀಳಿಗಳು ಹಾರುವುದು, ಕುಣಿಯುವುದು ಮತ್ತು ಚುಂಬಿಸುವುದು ಅಂತ ಶೇಕ್ಸ್ಪಿಯರ್ ಹೇಳಿದ್ದಾನಲ್ಲ, ದ್ಯಾಟ್ ಈಸ್ ಪರ್ಫೆಕ್ಟ್ ಪರ್ಸಾನಿಫಿಕೇಶನ್. ಆಮೇಲೆ ಮೆಟಾಫರ್. ಪ್ರೇಯಸಿಯನ್ನು ಮೈ ಮ್ಯೂಸಿಕ್ ಅಂತ ಕರೆದಿರುವುದು ಎಷ್ಟು ಸುಂದರವಾದ ಮೆಟಾಫರ್ ಅಲ್ವಾ? ಹೌದು. ಆ್ಯಂಡ್ ಥರ್ಡ್ ಒನ್ ಇಸ್ ಇಮೇಜರಿ. ನಮಗಿಲ್ಲಿ ಶಬ್ದ, ಸ್ಪರ್ಶ ಮತ್ತು ಚಲನೆಯ ಸಂವೇದನಾ ಚಿತ್ರಣ ಸಿಗುತ್ತೆ, ಲೈಕ್ ಟಿಕಲ್ಡ್, ವೈರಿ ಕಾನ್ಕಾರ್ಡ್. ಕರೆಕ್ಟ್. ನಾಲ್ಕನೇದು ಅಲಿಟ್ರೇಷನ್. ಉದಾಹರಣೆಗೆ ಸ್ವೀಟ್ ಫಿಂಗರ್ಸ್ ವೆನ್ ದೌ ಜೆಂಟ್ಲಿ ಸ್ವೇಸ್ಟ್ ಅನ್ನೋ ಲೈನಲ್ಲಿ ಆ ಎಸ್ ಸೌಂಡ್ಸ್ ರಿಪೀಟ್ ಆಗುತ್ತೆ. ಅದು ಒಂಥರ ಸಂಗೀತದ ಲಯಬದ್ಧತೆಯನ್ನು ತರುತ್ತೆ. ದಟ್ ಈಸ್ ಸೋ ಟ್ರೂ. ಫೈನಲಿ ಸಿಂಬಾಲಿಸಮ್. ಇಲ್ಲಿ ಸಂಗೀತವು ಕೇವಲ ಒಂದು ಶಬ್ದವಲ್ಲ, ಅದು ಭಾವನಾತ್ಮಕ ಸಾಮರಸ್ಯ ಮತ್ತು ಪ್ರೀತಿಯ ಸಂಕೇತವಾಗಿದೆ. ದಟ್ ಇಸ್ ಅ ಗ್ರೇಟ್ ಸಮರಿ. ಲೈಕ್ MA ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದೇಕೆ ಮುಖ್ಯ ಅಂತ ಕೇಳಿದ್ರೆ ದಿಸ್ ಇಸ್ ದಿ ಆನ್ಸರ್. ಹೌದು. MA ಪರೀಕ್ಷೆಯ ದೃಷ್ಟಿಕೋನದಿಂದ ನೋಡಿದ್ರೆ ಶೇಕ್ಸ್ಪಿಯರ್ ಕೇವಲ ಸಂಗೀತದ ದೃಶ್ಯವೊಂದನ್ನು ಪ್ರೀತಿ, ಶಾರೀರಿಕ ಆಕರ್ಷಣೆ ಮತ್ತು ಅಸೂಯೆಯ ಕಾವ್ಯವಾಗಿ ಬದಲಾಯಿಸಿದ ಕಲೆ ಅದ್ಭುತವಾದದ್ದು. ನಿರ್ಜೀವ ವಸ್ತುಗಳು ಕೂಡ ಪ್ರೇಯಸಿಯ ಸ್ಪರ್ಶದಿಂದ ಅದೃಷ್ಟಶಾಲಿಯಾಗುತ್ತವೆ ಎಂದು ತೋರಿಸಿದ ಈ ಕವಿತೆ ಇಂದಿಗೂ ಪ್ರಸ್ತುತ. ಖಂಡಿತ. ಮಾನವನ ಎಮೋಷನ್ಸ್ ಯಾವತ್ತೂ ಬದಲಾಗಲ್ಲ. ಈಗ ಫೋನ್ ಇರ್ಬೋದು, ಆಗ ಒರಿಜಿನಲ್ ಇತ್ತು. ಎಕ್ಸಾಕ್ಟ್ಲಿ. ಆ ವಾದ್ಯದ ಮೇಲೆ ಆಕೆ ಬೆರಳು ಆಡಿಸುತ್ತಿದ್ದಳು, ಆದ್ರೆ ಆ ಕವಿಯ ಹೃದಯದ ತಂತಿಗಳನ್ನು ಮೀಟಿಸುತ್ತಿದ್ದಳು ಅಂತ ಹೇಳಬಹುದು. ಎಕ್ಸಾಕ್ಟ್ಲಿ. ದಟ್ ಈಸ್ ದ ಪವರ್ ಆಫ್ ದಿಸ್ ಪೋಯಟ್ರಿ. ಅಮೇಜಿಂಗ್. ವೀಕ್ಷಕರೇ, ಇಂದಿನ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಮರೆಯದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೌದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಕೀಪ್ ಲರ್ನಿಂಗ್. Take care. Hey, I'm William Shakespeare. If you find this explanation helpful, kindly subscribe to this YouTube channel for more English literature and literary theory lectures. Jai RCB.